ಮೋಡಗಳಿಂದ ಮುಚ್ಚಿದ ಬೆಟ್ಟಗಳು ಮತ್ತು ದಟ್ಟವಾದ ಅರಣ್ಯಗಳ ನಡುವೆ ನೆಲೆಸಿದ್ದ ಒಂದು ಚಿಕ್ಕ ಹಳ್ಳಿಯಲ್ಲಿ ಲಿರಾ ಎಂಬ ಪುಟ್ಟ ಹುಡುಗಿ ತನ್ನ ಅಜ್ಜಿಯೊಂದಿಗೆ ವಾಸಿಸುತ್ತಿದ್ದಳು. ಅವಳು 10 ವರ್ಷದ ಹುಡುಗಿ, ತಾರೆಗಳಂತೆ ಮಿನುಗುವ ದಪ್ಪ ಕಂದು ಕಣ್ಣುಗಳು ಮತ್ತು ಕನಸುಗಳಿಂದ ತುಂಬಿದ ಹೃದಯ ಹೊಂದಿದ್ದಳು. ಲಿರಾ ತನ್ನ ಅಮ್ಮ ಅವರೊಂದಿಗೆ ಅರಣ್ಯದ ಅಂಚಿನಲ್ಲಿರುವ ಸಣ್ಣ ಮರದ ಮನೆಯಲ್ಲಿದ್ದಳು. ಅವಳ ತಾಯಿ ತಂದೆ ಅವಳು ಮಗು ಆಗಿದ್ದಾಗಲೇ ಮೃತಪಟ್ಟಿದ್ದರು, ಆದರೆ ಅಜ್ಜಿಯ ಕಥೆಗಳು ಅವಳ ಜೀವನವನ್ನು ಪ್ರೀತಿ ಮತ್ತು ಮಾಯಾಜಾಲದಿಂದ ತುಂಬಿದುವು. ಒಂದು ಚಳಿಯಾದ ಸಂಜೆ, ಕಿತ್ತಳೆ ಸೂರ್ಯ ಬೆಟ್ಟಗಳ ಹಿಂದೆ ಮುಳುಗುತ್ತಿದ್ದಾಗ ಲಿರಾ ಬೆಂಕಿಯ ಬಳಿಯಲ್ಲಿ ಕುಳಿತಿದ್ದಳು, ಅಜ್ಜಿಯ ಕಥೆ ಕೇಳುತ್ತಾ. ಬಹಳ ದಿನಗಳ ಹಿಂದೆ ಅಜ್ಜಿ ಮೃದುವಾಗಿ ಹೇಳಿದರು, ಅರಣ್ಯದ ಆಳದಲ್ಲಿ ಒಂದು ಮಾಯಾಜಾಲದ ದೀಪ ಅಡಗಿತ್ತು. ಆ ದೀಪವು 3 ಆಸೆಗಳನ್ನು ಪೂರೈಸಬಲ್ಲದು, ಆದರೆ ಅದು ಶುದ್ಧ ಮತ್ತು ದಯಾಳು ಹೃದಯಕ್ಕೆ ಮಾತ್ರ ಸಾಕ್ಷಿಯಾಗುತ್ತದೆ. ಲಿರಾದ ಕಣ್ಣುಗಳು ಆಶ್ಚರ್ಯದಿಂದ ಬೆಳಗಿದವು. ಅಜ್ಜಿ, ಅದು ನಿಜವಾಗಿರಬಹುದು ಅಂತ ನೀನು ಯೋಚಿಸುತ್ತೀಯಾ ಅಂತ ಕೇಳಿದಳು. ಅಜ್ಜಿ ನಗುಮುಖದಿಂದ ಲಿರಾದ ತಲೆಯನ್ನು ತಟ್ಟಿದರು. ಮಾಯಾಜಾಲ ನಿಜವಾಗಿರಬಹುದು ನನ್ನ ಚಿನ್ನೆ, ನೀನು ಅದನ್ನು ನಂಬಿದರೆ. ಆ ರಾತ್ರಿ ತಾರೆಗಳೊಡನೆ ಆಕಾಶದಲ್ಲಿ ಬೆಳಕು ಮಿಂಚುತ್ತಿರುವಾಗ ಲಿರಾ ನಿದ್ದೆ ಮಾಡಲಾಗಲಿಲ್ಲ. ಅವಳು ದೀಪದ ಬಗ್ಗೆ ಯೋಚಿಸುತ್ತಿದ್ದಳು. ನಾನು ಅದನ್ನು ಕಂಡರೆ ಏನೂ ಆಗಬಹುದು, ನಾನು ಅಜ್ಜಿಯ ಆರೋಗ್ಯಕ್ಕಾಗಿ ಆಸೆ ಮಾಡಬಹುದು ಅಂತ ಭಾವಿಸಿದಳು. ಅಜ್ಜಿ ಇತ್ತೀಚೆಗೆ ತುಂಬಾ ಕೆಮ್ಮುತ್ತಿದ್ದಳು, ಆದರೆ ಅವಳು ನಗುತ್ತಲೇ ಇದ್ದರೂ ಲಿರಾ ಅವರ ಆರೋಗ್ಯ ಬಗ್ಗೆ ಚಿಂತೆಪಟ್ಟಿದ್ದಳು. ಮರುದಿನ ಬೆಳಿಗ್ಗೆ ಲಿರಾ ರೊಟ್ಟಿ, ನೀರಿನ ಬಾಟಲ್ ಮತ್ತು ಅಜ್ಜಿಯ ಹಳೆಯ ಉಡುಪು ಹಿಡಿದು ಮನೆಯ ಹೊರಗೆ ಹೊರಟಳು. ಅರಣ್ಯ ಗಾಢವಾಗಿ ಎದುರಿತ್ತು, ಆದರೆ ಲಿರಾ ಧೈರ್ಯದಿಂದ ಮುಂದೆ ಸಾಗಿದಳು. ಅಜ್ಜಿ ತೋರಿಸಿದ ಹಸಿರು ಹೂವಿನಿಂದ ತುಂಬಿದ ಮಾರ್ಗವನ್ನು ಅನುಸರಿಸುತ್ತಿದ್ದಳು. ಅವಳ ಕಾಲುಗಳು ದಣಿವಾಗುತ್ತಾ ಇದ್ದವು. ಹಕ್ಕಿಗಳು ಹಾಡುತ್ತಿದ್ದವು, ಗಾಳಿಯಲ್ಲಿ ಎಲೆಗಳು ಸದ್ದು ಮಾಡುತ್ತಿದ್ದವು. ಆಗ ಆಕೆಗೆ ದಿಟ್ಟನೆಯ ಮಧ್ಯದಲ್ಲಿ ಒಂದು ಹೊಳೆಯುವ ಬೆಳಕು ಕಾಣಿಸಿಕೊಂಡಿತು. ಆ ಬೆಳಕನ್ನು ಅನುಸರಿಸಿ ಹೋಗಿದಾಗ ಒಂದು ಹಳೆಯ ಮರದ ಮೇಲೆ ಒಂದು ಚಿಕ್ಕ ದೀಪ ಜಳಜಳಿಸುತ್ತಿರುವುದನ್ನು ಕಂಡಳು. ಲಿರಾ ಆತುರದಿಂದ ದೀಪವನ್ನು ಮುಟ್ಟಿದಳು. ತಕ್ಷಣವೇ ದೀಪ ಜವಳಿತು ಮತ್ತು ಮೃದುವಾದ ಧ್ವನಿಯೊಂದು ಕೇಳಿಸಿಕೊಂಡಿತು, 3 ಆಸೆಗಳನ್ನು ಶುದ್ಧ ಹೃದಯಕ್ಕೆ. ಲಿರಾ ಮೊದಲ ಆಸೆಯನ್ನು ನೀಡಿದಳು, ನನ್ನ ಅಜ್ಜಿ ಆರೋಗ್ಯವಾಗಿರಲಿ ಮತ್ತು ಸದಾ ಸದೃಢವಾಗಿರಲಿ. ದೀಪವು ಹೆಚ್ಚು ಹೊಳೆಯಿತು. ಲಿರಾ ಸಂತೋಷದಿಂದ ಅಜ್ಜಿಯ ನಗುವನ್ನು ಕಲ್ಪಿಸಿಕೊಂಡಳು. ಆ ಕ್ಷಣದಲ್ಲಿ ನೆಲ ಸ್ವಲ್ಪ ಕಂಪನಗೊಂಡಿತು. ಛಾಯೆಗಳ ಮಧ್ಯದಿಂದ ಕೆಂಪು ಕಣ್ಣುಗಳೊಂದಿಗೆ ಭಯಾನಕ ಆಕೃತಿಗಳು ಮೂಡಿದವು. ಅವು ಮಾಯಾಜಾಲದ ಪ್ರಾಣಿಗಳು. ಒಂದು ಧ್ವನಿ ಅಸಹಜವಾಗಿ ಹೇಳಿತು, ಈ ದೀಪದ ಶಕ್ತಿ ಬೆಲೆಯೊಂದಿಗೆ ಬರುತ್ತದೆ. ಲಿರಾ ಧೈರ್ಯದಿಂದ ಉತ್ತರಿಸಿದಳು, ನನ್ನ ಅಜ್ಜಿಗೆ ಏನು ಆಗದಂತೆ ನಾನು ಏನು ಬೇಕಾದರೂ ಮಾಡುತ್ತೇನೆ. ಅವಳು ಧೈರ್ಯವನ್ನು ತೋರಿಸಿ ದೀಪವನ್ನು ಮೇಲೆ ಹಿಡಿದು ಕೂಗಿ ಹೇಳಿದರು, ಅಂಧಕಾರವನ್ನು ಓಡಿಸಲು ಬೆಳಕನ್ನು ಬಯಸುತ್ತೇನೆ. ದೀಪವು 1000 ಸೂರ್ಯಗಳಂತೆ ಹೊಳೆಯಿತು. ಮಾಯಾಜಾಲದ ಪ್ರಾಣಿಗಳು ನಶಿಸುತ್ತಾ ಹೋದವು. ಅರಣ್ಯ ಮರುಕಳಿತು. ಇನ್ನೂ ಒಂದು ಆಸೆ ಮಾತ್ರ ಬಾಕಿಯಿತ್ತು. ಲಿರಾ ಯೋಚಿಸಿದಳು. ಅವಳು ಸುಖಸಂಪತ್ತು ಕೇಳಬಹುದಿತ್ತು ಅಥವಾ ತಾಯಿ ತಂದೆಯನ್ನೇ ಮರಳಿಸಬಹುದಿತ್ತು. ಆದರೆ ಕೊನೆಗೆ ಹೃದಯದಿಂದ ಹೇಳಿದರು, ಯಾವೊಬ್ಬರೂ ತಮ್ಮ ಭಯವನ್ನು ಎದುರಿಸಲು ಧೈರ್ಯವನ್ನು ಹೊಂದಲಿ. ದೀಪವು ಕೊನೆಯ ಸಲ ಜಜ್ಜಿದರು ಮತ್ತು ಅಸಾಧಾರಣವಾಗಿ ಸಾಮಾನ್ಯ ಬೆಳಕಾಗಿ ಬದಲಾಗಿದವು. ಮನೆಯ ಹಿಂತಿರುಗಿದಾಗ ಅಜ್ಜಿ ಆರೋಗ್ಯದಿಂದ ಮುದ್ದಾದ ನಗುವಿನೊಂದಿಗೆ ಎದುರು ನೋಡುತ್ತಿದ್ದರು. ಲಿರಾ ಅವಳನ್ನು ಆಲಿಂಗಿಸುತ್ತಾ ನಗುಮಾಡಿದಳು. ಮಾಯಾಜಾಲ ದೀಪದ ಬಗ್ಗೆ ಅವಳು ಎಂದಿಗೂ ಅಜ್ಜಿಗೆ ಹೇಳಲಿಲ್ಲ, ಏಕೆಂದರೆ ನಿಜವಾದ ಮಾಯಾಜಾಲ ದೀಪದಲ್ಲಿ ಅಲ್ಲ, ಅದು ಪ್ರೀತಿ ಮತ್ತು ಧೈರ್ಯದಲ್ಲೇ ಅಡಗಿದೆ.